ನಮಸ್ಕಾರ ವೀಕ್ಷಕರೇ, ಸಿಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕೈ ನೆಟಿಕೆ ತೆಗೆಯುವ ಅಭ್ಯಾಸ ಯಾರಿಗೆ ಇಲ್ಲ ಹೇಳಿ? ಇದೊಂದು ಮನುಷ್ಯನ ಸಾಮಾನ್ಯ ನಡವಳಿಕೆಯಾಗಿದ್ದು, ಸುಮ್ಮನೆ ಕೂತಿದ್ದಾಗ, ಮಾತಾಡಬೇಕಾದ್ರೆ, ಏನಾದರೂ ನರ್ವಸ್ ಆದಾಗ, ಟೀಚರ್ ಸಡನ್ಲಿ ಕ್ವಶನ್ ಕೇಳಿದಾಗ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೈ ನೆಟಿಕೆ ತೆಗಿತಾ ಇರ್ತೀವಿ. ಇಷ್ಟೆಲ್ಲ ಕಾಮನ್ ಆಗಿ ತೆಗೆಯೋ ನೆಟಿಕೆ ಆರೋಗ್ಯಕ್ಕೆ ಒಳ್ಳೆಯದಾ ಕೆಟ್ಟದಾ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ. ಹಾಗಾದರೆ ಈ ನೆಟಿಕೆ ತೆಗೆಯೋದು ಒಳ್ಳೆಯದಾ ಕೆಟ್ಟದಾ? ಇದರಿಂದ ಆರೋಗ್ಯಕ್ಕೆ ಏನಾದರೂ ಲಾಭ ಇದೆಯಾ? ಅಂದಹಾಗೆ ಈ ನೆಟಿಕೆ ತೆಗೆಯುವಾಗ ಸೌಂಡ್ ಬರೋದು ಯಾಕೆ? ಎಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ನೆಟಿಕೆ ಅಥವಾ ಲಟಿಕೆ ಒಬ್ಬೊಬ್ಬರು ಒಂದೊಂದು ರೀತಿ ಕರೀತಾರೆ. ಹೆಸರು ಏನೇ ಇರಲಿ, ಆದರೆ ಇದು ಸಾಮಾನ್ಯವಾಗಿ ತಲೆಯಲ್ಲಿ ಇರುವ ಟೆನ್ಷನ್ ಅನ್ನು ಹೊರಹಾಕೋಕೆ ಯೂಸ್ ಮಾಡುವ ಟ್ರಿಕ್. ಇದನ್ನು ಪದೇ ಪದೇ ಮಾಡೋದ್ರಿಂದ ಸ್ಟ್ರೆಸ್ನಿಂದ ಏನೋ ರಿಲೀಫ್ ಆಗುತ್ತೆ, ಆದರೆ ನಮ್ಮ ಮೂಳೆಗೆ ಎಂತಹ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಅಷ್ಟೇ ಅಲ್ಲ, ಹಲವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೆಟಿಕೆ ತೆಗೆಯುವುದು ಅಶುಭವೆಂದು ಹೇಳಲಾಗುತ್ತದೆ. ಮನೆಯಲ್ಲಿ ಏನಾದರೂ ಅಜ್ಜ ಅಜ್ಜಿಯರ ಎದುರು ನೆಟಿಕೆ ತೆಗೆದು ಬಯಸ್ಕೊಂಡಿರುವ ಅನುಭವ ಕೆಲವರಿಗೆ ಆದರೂ ಆಗಿರ್ಬೋದು. ಏಕೆಂದರೆ ನೆಟಿಕೆ ತೆಗೆಯುವುದರಿಂದ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಮುನಿಸಿಕೊಳ್ಳುತ್ತಾಳೆ, ಇದರಿಂದ ಏನಾದರೂ ಕೆಟ್ಟದಾಗುತ್ತದೆ ಎಂದು ಜನ ನಂಬುತ್ತಾರೆ. ಲಟಿಕೆ ಅಪಶಕುನವೋ ಶುಭಶಕುನವೋ ಸೆಕೆಂಡರಿ, ಆದರೆ ಇದು ಆರೋಗ್ಯಕರವೋ ಅನಾರೋಗ್ಯಕರವೋ ಮೊದಲು ತಿಳ್ಕೋಬೇಕು. ನಮ್ಮ ಕೈಕಾಲುಗಳಲ್ಲಿ ಸಾಕಷ್ಟು ಮೂಳೆಗಳಿದ್ದು, ಆ ಮೂಳೆಗಳು ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ. ಬೆರಳಿನ ಜಾಯಿಂಟ್ಗಳ ಮಧ್ಯೆ ಲಿಗಾಮೆಂಟ್ ಸೈನೋವಿಯಲ್ ಫ್ಲೂಯಿಡ್ ಎಂಬ ಒಂದು ದ್ರವ ಇರುತ್ತದೆ. ಮೆಷಿನ್ನಲ್ಲಿ ಗ್ರೀಸ್ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಸೈನೋವಿಯಲ್ ಫ್ಲೂಯಿಡ್ ಮೂಳೆಗಳ ಮಧ್ಯೆ ಕೆಲಸ ಮಾಡುತ್ತದೆ. ಮೂಳೆಗಳ ಸಂಧಿಯಲ್ಲಿರುವ ಸೈನೋವಿಯಲ್ ಫ್ಲೂಯಿಡ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಂಗ್ರಹವಾಗಿರುತ್ತದೆ. ಇದು ಗುಳ್ಳೆಗಳ ಥರ ಇದ್ದು, ನೆಟಿಕೆ ತೆಗೆದಾಗ ಈ ಗುಳ್ಳೆಗಳು ಒಡೆದು ಸೌಂಡ್ ಬರುತ್ತದೆ. ಅದು ಮತ್ತೆ ಸಂಗ್ರಹ ಆಗಲು 15ರಿಂದ 20 ನಿಮಿಷ ಬೇಕಾಗುತ್ತದೆ. ಇದೇ ಕಾರಣಕ್ಕೆ ಒಮ್ಮೆ ನೆಟಿಕೆ ತೆಗೆದ ಮೇಲೆ ಮತ್ತೊಮ್ಮೆ ತೆಗೆಯೋಕ್ಕೆ ಆಗೋದಿಲ್ಲ. ಆದರೆ ಪದೇ ಪದೇ ಬೆರಳುಗಳನ್ನು ಮುರಿಯೋದ್ರಿಂದ, ಅಂದರೆ ನೆಟಿಕೆ ತೆಗೆಯೋದ್ರಿಂದ ಬೆರಳಿನ ನಡುವಿನ ದ್ರವವು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಇದು ಸಂಪೂರ್ಣವಾಗಿ ಮುಗಿದು ಹೋದರೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಎಂದು ಸಂಶೋಧನೆಯೊಂದು ಹೇಳಿದೆ. ಹಾಗಿದ್ದರೆ ಲಟಿಕೆ ತೆಗೆದರೆ ಏನಾಗುತ್ತಪ್ಪ ಅಂತ ನೋಡೋದಾದರೆ, ಪದೇ ಪದೇ ನೆಟಿಕೆ ತೆಗೆದರೆ ಸೈನೋವಿಯಲ್ ಫ್ಲೂಯಿಡ್ ಖಾಲಿಯಾಗುತ್ತದೆ. ಇದು ಕಮ್ಮಿಯಾಗುತ್ತಾ ಹೋದಂತೆ ವಯಸ್ಸಾದ ಮೇಲೆ ಮೂಳೆಗಳಲ್ಲಿ ನೋವು ಹೆಚ್ಚಾಗುತ್ತದೆ, ಕೈ ಹಿಡಿತದ ಶಕ್ತಿ ಕಡಿಮೆಯಾಗಬಹುದು, ಜೊತೆಗೆ ಕೈ ಊದಿಕೊಳ್ಳುವ ಉದಾಹರಣೆಗಳು ಕಂಡುಬಂದಿವೆ. ಅಷ್ಟೇ ಅಲ್ಲ, ಮೂಳೆಗಳ ಸವೆತ, ಮುಖ್ಯವಾಗಿ ಸಂಧಿವಾತಕ್ಕೆ ಕಾರಣವಾಗಬಹುದು. ಹಾಗಂತ ಇದು ನೆಟಿಕೆ ತೆಗೆಯುವ ಎಲ್ಲರಿಗೆ ಆಗುತ್ತದೆ ಅಂತ ಅಲ್ಲ. ಯಾರು ಹೆಚ್ಚು ಸಲ ಅಂದರೆ ಪದೇ ಪದೇ ಕೈ ನೆಟಿಕೆ ತೆಗಿತಾ ಇರ್ತಾರೆ, ಅವರಿಗೆ ಅಪಾಯ ಆಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಪದೇ ಪದೇ ನೆಟಿಕೆ ತೆಗೆಯುವ ಅಭ್ಯಾಸ ಕಡಿಮೆ ಮಾಡುವುದು ಒಳ್ಳೆಯದು. ಹಾಗಂತ ಯಾವುದೇ ಅಭ್ಯಾಸವನ್ನು ಒಂದೇ ಸಲ ಬಿಟ್ಟು ಬಿಡೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದೊಂದೇ ಹಂತ ಅನುಸರಿಸಬೇಕು. ಅದರಲ್ಲಿ ಮೊದಲನೆಯದು, ನಿಮ್ಮ ಕೈಗಳನ್ನು ಖಾಲಿ ಇರದಂತೆ ನೋಡಿಕೊಳ್ಳಿ. ಯಾಕಂದರೆ ಕೈಗಳು ಖಾಲಿ ಇದ್ದಾಗಲೇ ನೆಟಿಕೆ ತೆಗೆಯೋ ಮನಸ್ಸಾಗುವುದು. ಅಷ್ಟು ಮಾಡಿನೂ ನೆಟಿಕೆ ತೆಗಿಲೇಬೇಕು ಅನಿಸಿದರೆ ಆಗ ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಿ. ಇದು ನೆಟಿಕೆ ತೆಗೆಬಾರದು ಅಂತ ಸೂಚಿಸುವ ವಸ್ತುವಾಗಿರಬೇಕು. ಇವೆಲ್ಲಕ್ಕಿಂತ ಮುಖ್ಯ ಅಂದರೆ ನಿಮ್ಮ ಇಚ್ಛಾಶಕ್ತಿ. ಮನಸ್ಸಲ್ಲಿ ದೃಢವಾಗಿದ್ದರೆ ಯಾವುದೇ ಅಭ್ಯಾಸವನ್ನಾದರೂ ಸುಲಭವಾಗಿ ಬಿಡಬಹುದು. ಆದ್ದರಿಂದ ನಿಮಗೇನಾದರೂ ನೆಟಿಕೆ ತೆಗೆಯುವ ಅಭ್ಯಾಸ ಹೆಚ್ಚಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಲು ಇಂದಿನಿಂದಲೇ ಪ್ರಯತ್ನಿಸಿ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.